ನಮಸ್ಕಾರ ಎಲ್ರಿಗೂ. ಇವತ್ತೊಂದು ನಾನು ಕಲರ್ಫುಲ್ ತಿಂಡಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಪಿಂಕ್ ಚಪಾತಿ ಗ್ರೀನ್ ಸಬ್ಜಿ ಅಂದರೆ ಬೀಟ್ರೂಟ್ ಚಪಾತಿ ಪಾಲಕ್ ಪನ್ನೀರ್ ಸಬ್ಜಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ನಾನು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಇದೊಂದು 2 ಬಟ್ಲಷ್ಟು ಗೋಧಿ ಹಿಟ್ಟಿದೆ. ಇದರಿಂದ ಒಂದು 10 ಚಪಾತಿ ಆಗುವಷ್ಟು ಹಿಟ್ಟಾಗುತ್ತೆ ಇದು. ನೆಕ್ಸ್ಟು ಈ ಹಿಟ್ಟಿಗೆ ನಾನು ತುರಿದಿರೋ ಬೀಟ್ರೂಟ್ ಸೇರಿಸ್ಕೊತಾ ಇದ್ದೀನಿ. ಇದು ಒಂದು 2 ಮೀಡಿಯಮ್ ಸೈಜ್ ಬೀಟ್ರೂಟು ತುರಿದಿಟ್ಕೊಂಡು ಹಾಕ್ತಾಯಿದ್ದೀನಿ. ಹೀಗೆ ತುರಿಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂತಂದರೆ ಬೀಟ್ರೂಟ್ನ ತಿರುಗ್ಕೊಂಬಿಟ್ಟು ಅದು ಪೇಸ್ಟ್ ಥರ ಮಾಡ್ಕೊಂಡು ಅದನ್ನು ಬೆರೆಸ್ಕೋಬೋದು. ಹಿಟ್ಟಿಗೆ 2 ಮಾಡ್ಬೋದು. ಬೀಟ್ರೂಟ್ನ ನಮ್ಮ ಊಟದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಈ ಬೀಟ್ರೂಟ್ ಚಪಾತಿ ಒಂದು ತುಂಬ ಒಳ್ಳೆಯ ಡಿಶ್ಶು. ಮಕ್ಳಿಗೂ ಇದು ಆರಾಮಾಗಿ ನಾವು ತಿನ್ನಿಸ್ಬೋದು. ಆಮೇಲೆ ಸ್ವಲ್ಪ ಬೀಟ್ರೂಟ್ ಹಳೇದಾಗಿ ಸ್ವಲ್ಪ ಮೆತ್ತಗಾಗಿದ್ದರೆ ಪಲ್ಯ ಅಷ್ಟು ಚೆನ್ನಾಗಿರಲ್ಲ, ಆವಾಗ ಈ ಚಪಾತಿ ಮಾಡ್ಕೊಳ್ಳೋದು ಒಳ್ಳೆಯ ಯೂಸ್ ಆಗುತ್ತೆ. ನೆಕ್ಸ್ಟು 1-2 ಚಮಚದಷ್ಟು ನಾನು ಕೆನೆ ಸೇರಿಸ್ತಾ ಇದ್ದೀನಿ. ಇದು ಯಾಕೆ ಅಂದರೆ ಒಂದೊಂದು ಸತಿ ಬೀಟ್ರೂಟ್ ಹಾಕಿ ಚಪಾತಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಇಲ್ಲ ಒಣಗ್ದಾಗತ್ತೆ. ಅದಕ್ಕೋಸ್ಕರ ಕೆನೆ ಸೇರಿಸ್ಕೊಂಡ್ರೆ ಚಪಾತಿ ಮೃದುವಾಗುತ್ತೆ. ಆರಿದ ಮೇಲೂ ಅದು ಮೃದುವಾಗೇ ಇರುತ್ತೆ, ಒಳ್ಳೆ ರುಚಿನೂ ಬರುತ್ತೆ. ಸೊ ಅದಕ್ಕೆ ಕೆನೆ ಸೇರಿಸ್ಕೊಂಡಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಮತ್ತು ನಾವು ಚಪಾತಿ ಹಿಟ್ಟು ಯೂಶಲಿ ಯಾವ ಹದಕ್ಕೆ ಕಲಿಸ್ಕೋತೀವೋ ಅದೇ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೋದು. ನಾನಿಲ್ಲಿ ಸ್ಟ್ಯಾಂಡ್ ಮಿಕ್ಸರ್ ಯೂಸ್ ಮಾಡ್ತಿದ್ದೀನಿ ಹಿಟ್ಟು ಕಲಸೋಕ್ಕೆ. ಇಲ್ಲಾಂದರೆ ಕೈನಲ್ಲಿ ಆ್ಯಸ್ ಯೂಶಲ್ ನಾವು ಕಲಿಸ್ಕೋತೀವಲ್ಲ ಚಪಾತಿ ಹಿಟ್ಟು, ಹಾಗೆ ಕಲಿಸ್ಕೋಬೋದು. ಇಲ್ಲಿ ಸ್ವಲ್ಪ ಸೇರಿಸ್ಕೊಂಡ್ಮೇಲೆ ಆವಾಗವಾಗ ನೀರು ಹಾಕಿ ಹದ ನೋಡಿಕೊಂಡು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಇನ್ನೊಂದೇನು ಅಂದರೆ ಈ ಹಿಟ್ಟು ಒಂದು ಕೂಡ್ಕೊಂಡು ಬಂದಮೇಲೆ 1 ಮಿಳ್ಳೆ ಅಥವಾ 2 ಮಿಳ್ಳೆ ಎಣ್ಣೆ ಹಾಕಿ ಕೊನೆಗೆ ಸವರಿಟ್ರೆ, ಇಲ್ಲಿ ನೋಡ್ತೀರಾ ನೀವು ಮುಂದಕ್ಕೆ ನಾನು ಮಾಡ್ತಾಯಿದ್ದೀನಿ ಅದನ್ನು, ಆ ಥರ ಮಾಡಿಟ್ರು ಮತ್ತು ಚಪಾತಿ ಒಳ್ಳೆ ಸಾಫ್ಟ್ನೆಸ್ ಬರುತ್ತೆ ಚಪಾತಿ ಮಾಡಿದಾಗ. ಸೊ ಇದು ಕಲಸಾದ್ಮೇಲೆ ಕೊನೆಗೆ ಸ್ಟೆಪ್ಗೆ ಅದನ್ನು ನಾವು ಎಣ್ಣೆ ಹಾಕಿ ಸವರಿಟ್ಬಿಡ್ಬೋದು. ಹಿಟ್ಟನ್ನ ಒಂದು 10 ನಿಮಿಷ 1/4 ಗಂಟೆ ಥರ ಸವರಿಟ್ರೆ ಚೆನ್ನಾಗಿ ಚಪಾತಿ ಬರುತ್ತೆ. ವಿಡಿಯೋವಿನ ಈ ಹಂತದಲ್ಲಿ ಒಂದು ಮನವಿ, ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನು ಫೀಡ್ಬ್ಯಾಕ್ ಇದ್ದರೂ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಬೇರೆ ಯಾವ್ದಾದ್ರು ಯಾವ ಥರದ್ದಾರು ರೆಸಿಪಿಗಳಾಗಲಿ ವಿಡಿಯೋಗಳಾಗಲಿ ಬೇಕು ಅಂದರೆ ದಯವಿಟ್ಟು ಅಲ್ಲಿ ತಿಳಿಸಿ, ನಾನು ಖಂಡಿತ ಅದ್ರ ಬಗ್ಗೆ ಮಾಡ್ತೀನಿ. ನಿನ್ನೆ ನನ್ನ ವಿಡಿಯೋನಲ್ಲಿ ಹೇಳಿದ್ದೆ ದಯವಿಟ್ಟು ನೋಡಿ ಅಂತ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಹೀಗೆ ಮುಂದುವರಿಸಿ. ಇದು ನನ್ನ ಹೊಸ ಪ್ರಯತ್ನ. ನಾನು ಹೇಳ್ದಂಗೆ ಏನು ತಪ್ಪಿದ್ರೂ ದಯವಿಟ್ಟು ನಂಗೆ ತಿಳಿಸಿ, ನಾನು ತಿದ್ದುಕೊಂಡು ಅದನ್ನು ಖಂಡಿತ ಇಂಪ್ರೂವ್ ಮಾಡ್ಕೋತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಿನ್ನೆ ವಿಡಿಯೋಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಈ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಸೊ ಓಕೆ, ಬ್ಯಾಕ್ ಟು ದ ವಿಡಿಯೋ. ಈಗ ನೋಡಿ ಅದೇ ಎಣ್ಣೆ ಒಂದು 2 ಮಿಳ್ಳೆ ಎಣ್ಣೆ ಹಾಕ್ತಾಯಿದ್ದೀನಿ. ಕೊನೆಗೆ 1-2 ಸುತ್ತು ಅದನ್ನು ತಿರುಗಿಸಿ ಈಗ ಒಂದು 10-15 ನಿಮಿಷದ ತನಕ ಮುಚ್ಚಿಟ್ಬಿಡ್ತೀನಿ. ಸೊ ಈ ಸಾಫ್ಟ್ನೆಸ್ ಹೀಗೆ ಬಂದರೆ ಸಾಕು ಚಪಾತಿ ಹಿಟ್ಟು. ಸೊ ಇವಾಗ ನಮ್ಮದು ಈ ಚಪಾತಿ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟ್ ಸಬ್ಜಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಕಟ್ಟು ಪಾಲಕ್ನ ಕ್ಲೀನ್ ಮಾಡಿ ಕುದಿಯೋ ನೀರಿಗೆ ಹಾಕಿ ಒಂದು 2 ನಿಮಿಷ ಬಿಡ್ತೀನಿ. ಇದರಿಂದ ಅದು ಬ್ಲಾಂಚ್ ಆಗುತ್ತೆ ನೋಡಿ. ಅದಾದಮೇಲೆ ಈ ಥರ ಸ್ವಲ್ಪ ಮುದ್ರಿಕೊಂಡ್ರೆ ಸಾಕದು ಇದಾಗುತ್ತೆ, ಶ್ರಿಂಕ್ ಆದಂಗೆ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಆರೋ ತನಕ ಅರೋಗೆ ಬಿಟ್ಟಿದ್ದು ನಾನು ಆ ನೀರು ತೆಗೆದಿಟ್ಕೋತೀನಿ. ಮುಂದಕ್ಕೆ ಸಬ್ಜಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಇದೇ ನೀರೇ ಯೂಸ್ ಮಾಡ್ತೀನಿ ನಾನು. ಪಾಲಕ್ ಪನ್ನೀರ್ದು ಗ್ರೇವಿದು ಮಸಾಲ ರೆಡಿ ಮಾಡೋಕ್ಕೆ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಟೊಮ್ಯಾಟೊ. ಇದನ್ನು ದಪ್ಪಕ್ಕೆ ಹೆಚ್ಕೊಂಡು ಇದ್ರದ್ದು ಪ್ಯೂರಿ ಮಾಡ್ಕೋಬೇಕೀಗ. ಟೊಮ್ಯಾಟೊ ಹೆಚ್ಕೊಂಡು ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 1 ಇಂಚಷ್ಟು ಶುಂಠಿನೂ ಹಾಕಿ ಒಂದೇ ಸತಿ ರುಬ್ಕೋತೀನಿ ನಾನು. ಟೊಮ್ಯಾಟೊಗೆ ಇದನ್ನು ಸೇರಿಸಿ ಇದೊಂದು ತಿರುಕೋಬೇಕು, ಸ್ಮೂತ್ ಪೇಸ್ಟ್ ಆಗೋ ಹಾಗೆ. ಟೊಮ್ಯಾಟೊ ಪ್ಯೂರಿ ಆಗುತ್ತಲ್ಲ ಮಾಡಿ ತೆಗೆದಿಟ್ಕೊಂಡ್ರೆ ಇದ್ರದ್ದು ಒಂದು ಸ್ಟೇಜ್ ಮುಗಿಯುತ್ತೆ. ನೆಕ್ಸ್ಟು ನಾವು ಪಾಲಕ್ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರೆಲ್ಲ ತೆಕ್ಕೊಂಡು ಬರೀ ಸೊಪ್ಪು ಹಾಕ್ಕೊಂಡ್ರೆ ಸಾಕು.
ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 2 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡ್ರೆ ಈ ಪಾಲಕ್ದೊಂಥರ ಪಂಜೆಂಟ್ ಸ್ಮೆಲ್ಲು ಟೇಸ್ಟ್ ಇರುತ್ತಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಇದನ್ನು ಮಿಸ್ ಮಾಡಬಾರ್ದು ಇಲ್ಲಿ. ಒಂಚೂರು ಕೊತ್ತಂಬರಿ ಸೊಪ್ಪು, 1-2 ಹಸಿರು ಮೆಣಸಿನ್ಕಾಯಿ ಹಾಕಿ ತಿರುಗ್ಕೋಬೇಕು. ನಂತರ ಈರುಳ್ಳಿನ ತೊಗೊಂಡು ಈರುಳ್ಳಿ ಹೆಚ್ಕೊಳ್ಳೋಣ. ನಾನು ಇದಕ್ಕೆ 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಯೂಶ್ವಲಿ ಪಾಲಕ್ ಪನ್ನೀರಿಗೆ ಸ್ವಲ್ಪ ಹುಳಿ ಮುಂದಿದ್ದರೆ ಚೆನ್ನಾಗಿರುತ್ತೆ. ಸೊ ಟೊಮೆಟೊ ಜಾಸ್ತಿ, 4 ಟೊಮೆಟೊ ಮತ್ತು 3 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣಕ್ಕೆ ಹೆಚ್ಕೊಂಡು, ಬೆಳ್ಳುಳ್ಳಿ ತಿನ್ನೋರು ಬೇಕಾದ್ರೆ ಇದಕ್ಕೆ ಬೆಳ್ಳುಳ್ಳಿನೂ ಹೆಚ್ಚಿಟ್ಕೋಬೋದು ಜೊತೆಗೆ. ನಾನು ಬಳಸ್ತಾ ಇಲ್ಲ ಇಲ್ಲಿ. ಸೊ ಇದು ರೆಡಿ ಆದಮೇಲೆ ಒಂದು ದಪ್ಪ ತಳದ ಪಾತ್ರೆನ ಬಿಸಿ ಮಾಡಿ ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡಿ 2 ಮೇಲೆ ತುಪ್ಪ ಸೇರಿಸ್ತಾ ಇದ್ದೀನಿ. ಪಾಲಕ್ ಪನ್ನೀರಿಗೆ ತುಪ್ಪ ಅಥವಾ ಬೆಣ್ಣೆ ಚೆನ್ನಾಗಿರುತ್ತೆ. ಎಣ್ಣೆಗಿಂತ ಇದು ಕಾಂಬಿನೇಷನ್ ಚೆನ್ನಾಗಿ ರುಚಿ ಬರುತ್ತೆ. ಸೊ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಚೆನ್ನಾಗಿ ಪಟ ಪಟ ಅಂತ ಸಿಡಿದ ಮೇಲೆ ಒಂದು ಸ್ವಲ್ಪ ದಾಲ್ಚಿನ್ನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಲವಂಗ ಮತ್ತು 1 ಏಲಕ್ಕಿ, ಇದಿಷ್ಟು ಮಸಾಲೆಗೆ ಹಾಕ್ಕೊಂಡಿದ್ದೀನಿ. ಇದು ಗರಂ ಮಸಾಲೆಗೆ ಹಾಕ್ತಾರಲ್ಲ ಅದು ಸ್ಪೈಸಸ್ ಇವೆಲ್ಲ. ಸ್ವಲ್ಪ ಕೆಂಪಾದ್ಮೇಲೆ ತುಂಬ ಜಾಸ್ತಿ ಆಗೋದು ಬೇಡ, ಸ್ವಲ್ಪ ಆದರೆ ಸಾಕು. ಆಮೇಲೆ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿನೂ ಅಷ್ಟೇ ಸ್ವಲ್ಪ ತುಂಬ ಕೆಂಪಾಗೋಷ್ಟು ಬೇಡ, ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆ ಅಂತ ಅನ್ನಿಸ್ದಾಗ ಅಷ್ಟಾದರೆ ಸಾಕಾಗತ್ತೆ. ನೋಡಿ ಹೀಗೆ ಇದು 1-2 ನಿಮಿಷ ತೊಗೋಬೋದು ಇಷ್ಟು ಬಾಡೋಕ್ಕಿದು. ಇವಾಗ ಇಷ್ಟಾದರೆ ಇಷ್ಟು ಬಣ್ಣಕ್ಕೆ ಬಂದ ತಕ್ಷಣ ಬೇಕಾದ್ರೆ ನಾವೀಗ ಟೊಮೆಟೊ ತಿರುವಿಟ್ಕೊಂಡಿದ್ವಲ್ಲ, ಟೊಮೆಟೊ ಮತ್ತು ಶುಂಠಿ ಹಾಕಿ ಇದು ಮಾಡಿಟ್ಕೊಂಡಿದ್ವಲ್ಲ, ಪ್ಯೂರಿ ಮಾಡಿದ್ವಲ್ಲ, ಅದನ್ನು ಬೆರೆಸ್ಕೋಬೋದು. ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಟೊಮೆಟೊದ ಹಸಿ ವಾಸನೆ ಇರುತ್ತೆ ಅದು ಹೋಗೋ ತನಕ ನಾವು ಬಾಡಿಸ್ಕೋಬೇಕಾಗತ್ತೆ. ಇವಾಗ ಹಾಕ್ತಾಯಿದ್ದೀನಿ ನಾನು ತಿರುವಿಟ್ಕೊಂಡಿದ್ದನ್ನು. ಸೊ ಇದು ಹಾಕಿ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಟೊಮೆಟೊ ತಿರುವಿದೆ ಮತ್ತು ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಇಂಗಿ ಒಳ್ಳೆ ಇದಾಗಬೇಕು, ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿ ತನಕ ಇದನ್ನು ಬಾಡಿಸ್ಕೋಬೇಕು. ಟೊಮೆಟೊ ಬೇಯೋದ್ರೊಳಗೆ ನಾವು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. 200 ಗ್ರಾಮ್ ಪನ್ನೀರ್ ಕ್ಯೂಬ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಅದನ್ನು ನಾವು ಯಾವ ಶೇಪ್ ನಮ್ಗೆ ಇಷ್ಟನೋ ಅದು ಮಾಡ್ಕೋಬೋದು. ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ದೊಡ್ಡದಾಗಿದ್ದರೆ ಈ ಪೀಸಸ್ಸು ಪಾಲಕ್ ಪನ್ನೀರಲ್ಲಿ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ 3 ಭಾಗ ಮಾಡ್ಕೊಂಡು, ಅದು ಥಿಕ್ನೆಸ್ಸಲ್ಲೂ ನಾನು 2 ಭಾಗ ಮಾಡಿಕೊಂಡೆ, ತುಂಬ ದಪ್ಪ ಬರುತ್ತಿಲ್ಲ ಅಂದರೆ. ಈ ಥರ ಮಾಡಿದ್ರೆ ತ್ರಿಕೋನವಾಗಿ ಬರುತ್ತೆ. ಇದು ಟ್ರಯಾಂಗಲ್ ಶೇಪಲ್ಲಿ ಈ ಥಿಕ್ನೆಸ್ಸಲ್ಲಿ ಬರುತ್ತೆ. ಪೀಸಸ್ಸು ಈ ಥರ ಮಾಡ್ಕೋಬೋದು. ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಪನ್ನೀರ್ ತೊಗೊಂಡಿದ್ದೀನಿ. ಇದು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈ ಬ್ರ್ಯಾಂಡ್ದು. ಸೊ ನಾನು ಯೂಶ್ವಲಿ ಇದೇ ಯೂಸ್ ಮಾಡೋದು, ಮಿಲ್ಕಿ ಮಿಸ್ಟ್ ಅಂತ. ನೀವುಗಳು ಯಾವ್ದು ಯೂಸ್ ಮಾಡ್ತೀರಾ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಇನ್ಯಾವುದಾದ್ರು ಚೆನ್ನಾಗಿರೋ ಬ್ರ್ಯಾಂಡ್ ಇದ್ದರೆ, ಇನ್ಯಾವುದಾದ್ರು ಆಪ್ಷನ್ಸ್ ಬೇರೆ ಚೆನ್ನಾಗಿದ್ದರೆ. ಸೊ ಈ ಥರ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ಪನ್ನೀರನ್ನ. ಮಿಶ್ರಣ ಬಾಡಿ ಪೂರ್ತಿ ನೀರಿನ ಅಂಶ ಎಲ್ಲ ಹಿಂಗಿದೆ. ಇವಾಗ ಇದು ನೀವು ಸೈಡ್ಸಲ್ಲಿ ನೋಡಿದ್ರೆ ಸಣ್ಣ ಸಣ್ಣ ಜಿಡ್ಡಿಂದ ನಾವು ತುಪ್ಪ ಹಾಕಿರ್ತೀವಲ್ಲ, ಅದು ಸಣ್ಣ ಗುಳ್ಳೆಗಳ ಥರ ಬರ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕು ಅದನ್ನು. ಮಸಾಲವಾಗ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಇದಾದಮೇಲೆ ಒಂದು ಚಿಟಿಕೆ ಅರಿಶಿನ ಮತ್ತು 1 ಚಮಚದಷ್ಟು ಅಚ್ಚ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ 1.5 ಚಮಚ. ಸೊ ಖಾರ ನಿಮ್ಮ ಪ್ರಿಫ್ರೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಹಾಕಿ ಮತ್ತೆ 1-2 ನಿಮಿಷ ನೀವು ಬಾಡಿಸ್ಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ. ನೆಕ್ಸ್ಟು ಪಾಲಕ್ ನಾವು ತಿರುವಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಇದಕ್ಕೆ ಇವಾಗ ಅದು ಜಾರನ್ನು ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ. ನೀರು ಬಂದಿದ್ದು ಸ್ವಲ್ಪ ಗಟ್ಟಿ ಅನಿಸ್ತು ನನಗೆ. ಸೊ ನಾನು ಪಾಲಕ್ ಬೇಯಿಸಿದ್ದು ನೀರು ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಅದನ್ನು ಇಟ್ಕೊಂಡು ಉಪಯೋಗಿಸೋದು ಒಳ್ಳೆಯದು, ಯಾಕೆಂದರೆ ಅದರ ಬೆಂದಿದ್ದ ಅಂಶ ಅದ್ರದ್ದೆಲ್ಲ ನೀರಲ್ಲಿರುತ್ತೆ.
ಸೊ ಬಿಸಾಕೋಕ್ಕಿಂತ ಇಲ್ಲಿ ಈ ಸ್ಟೇಜಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಇದಾದಮೇಲೆ ಕುದಿ ಬರುತ್ತೆ, ಒಂದು ಸ್ವಲ್ಪ ಕುದಿಸ್ಬೇಕು ಇವಾಗ ಇದನ್ನು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿದ್ಮೇಲೆ ಸ್ವಲ್ಪ ಗ್ರೇವಿನಲ್ಲಿ ಕುದಿ ಬರ್ತಾ ಇದ್ದು ಶುರುವಾದಾಗ 2 ಚಮಚದಷ್ಟು ಗರಂ ಮಸಾಲೆ ಪೌಡರು ಅದು ಹಾಕಿದ್ಮೇಲೆ ನಾನೊಂದು ಸ್ವಲ್ಪ ಕೆನೆ ತೆಗೆದಿಟ್ಕೊಂಡಿದ್ದೆ. ಕೆನೆ ಅಥವಾ ಒಂದು ಸ್ವಲ್ಪ ಹಾಲು ಬೆರೆಸ್ಬೋದು ಈ ಸ್ಟೇಜಲ್ಲಿ. ಅದಾದಮೇಲೆ ಪನ್ನೀರ್ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದ್ರ ಪೀಸಸ್ ಎಲ್ಲ ಆ್ಯಡ್ ಮಾಡಿ ಒಂದು 2 ನಿಮಿಷ ಕುದಿಸ್ಬೇಕು. ಸೊ ಇದ್ರದ್ದು ರುಚಿಯೆಲ್ಲ ಪನ್ನೀರ್ಗೆ ಸೇರುತ್ತೆ. ಅದಾದಮೇಲೆ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದ್ರೆ ಇದು ಒಳ್ಳೆ ರುಚಿ ಬರುತ್ತೆ ಪನ್ನೀರ್ಗೆ. ಏಕೆಂದರೆ ಪನ್ನೀರ್ ಸಿಹಿ ಮೇಲಿದ್ದರೆ ಪನ್ನೀರ್ ಸಬ್ಜಿ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಚಮಚ ಸಕ್ಕರೆ ಹಾಕಿದ್ದೀನಿ ಇಲ್ಲಿ. ಕೊನೆಗೆ ಕಸೂರಿ ಮೇಥಿ ಒಂದು 2 ಚಮಚದಷ್ಟು ಕೈನಲ್ಲಿ ಚೆನ್ನಾಗಿ ಪುಡಿ ಮಾಡಿ ಹಾಕಿದ್ರೆ ಸಬ್ಜಿ ರೆಡಿ ಆಯಿತು. ಇವಾಗ ಚಪಾತಿಗೆ ಮಾಡ್ಕೊಳ್ಳೋಣ. ಸೊ ನಾನು ಚಪಾತಿ ಒತ್ಕೊಂಡು ಬೇಯಿಸ್ತಾ ಇದ್ದೀನಿ ಇಲ್ಲಿ. ಇದು ರೆಗ್ಯುಲರಾಗಿ ನಾವು ಹೇಗೆ ಮಾಡ್ತೀವೋ ಒತ್ತಿ ಬೇಯಿಸ್ಕೋತೀವೋ ಅದೇ ಥರನೇ ಬರುತ್ತೆ ಪ್ರಾಸೆಸ್. ಇಲ್ಲಿ ಹೊಸದೇನಿಲ್ಲ. ಆದರೆ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಳ್ಳೆ ಮಕ್ಕಳಿಗೆ ಒಳ್ಳೆ ಇಂಪ್ರೆಸ್ ಆಗುತ್ತೆ. ಪಿಂಕ್ ಚಪಾತಿ ಅವ್ರಿಗೆ ತಿನ್ಸೋದು ಸುಲಭ. ಈ ಥರ ಚೆನ್ನಾಗಿ ಬರುತ್ತೆ. ಇಲ್ಲಿ ನೀವೇನು ಬೇಯಿಸೋಕ್ಕೆ ತುಪ್ಪ ಅಥವಾ ಎಣ್ಣೆ ನಿಮ್ಮ ಪ್ರಿಫರೆನ್ಸ್ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಸೊ ಇದ್ರ ಫೈನಲ್ ಲುಕ್ ನೋಡೋಣಂತೆ. ನೋಡಿ ಇದು ಎಷ್ಟು ಸಾಫ್ಟಾಗಿ ಬರುತ್ತೆ ಚಪಾತಿ ಅಂದರೆ ನೋಡಿ ಮೆತ್ತಗಿರುತ್ತೆ. ಆರದ ಮೇಲೂ ಹೀಗೆ ಇರುತ್ತೆ. ನಾವು ಇದು ಹಾಕಿದ್ವಲ್ಲ ಹಾಲಿನ ಕೆನೆ, ಅದರಿಂದ ಅದು ಮೃದುವಾಗಿರುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ವೀಕ್ಷಿಸೋದಕ್ಕೆ ಬಹಳ ಧನ್ಯವಾದಗಳು. ನಿಮ್ಮ ಸಮಯ